ಇಲ್ಲ ನಾವ್ ಇನ್ನೇನ್ ಮಾಡಕ್ಕಾಗತ್ತೆ, ಯಾಕಂದ್ರೆ ಋಣ ಅನ್ನೋದು ಅಷ್ಟು ಈಜ ತೀರ್ಸಕ್ಕಾಗಲ್ಲ ಯಾರು. ಯಾಕಂದ್ರೆ ಹೇಳ್ಬೋದು ಇದು ಮಾಡ್ಬಿಟ್ಟೆ, ಒಂದು 10 ರೂಪಾಯಿ ಕೊಟ್ಬಿಟ್ಟೆ, ಇಲ್ಲ 1000 ರೂಪಾಯಿ ಕೊಟ್ಬಿಟ್ಟೆ, ಯಾರು ಬಂದು ಅದು ದೊಡ್ಡ ವಿಷಯ. ದುಡ್ಡು ಕೊಟ್ಟು ಸರಿ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ದುಡ್ಡು ಕೊಡ್ದೇ ಏನ್ ಮಾಡ್ಬೋದು, ಯಾಕಂದ್ರೆ ಎಲ್ಲಾರು ಏನಾಗುತ್ತೆ, ದುಡ್ಡು ಅನ್ನೋದು ಎಲ್ಲರಿಗೂ ಮನ್ಸು ಕೆಡಿಸುತ್ತೆ. ನೋಡಿ ಡ್ರಗ್ಸ್ ವಿಷಯ ಇರ್ಬೋದು, ಹೆಂಗ್ ವಿಷಯ, ಎನಿಥಿಂಗ್ ಇಲ್ಲ. ದುಡ್ಡು ಕೊಟ್ಟ ತಕ್ಷಣ ಒಬ್ರು ಇವಾಗ ಏನೋ ಮೆಡಿಕಲ್ ಚೆಕಪ್ ಬೇಕು ಇಮಿಡಿಯೇಟ್ ಬಂದಾಗ ಆಸ್ಪತ್ರೆಗೆ ಹೋದಾಗ ಒಂದು ಡಿಸ್ಕೌಂಟ್ ಸಿಗುತ್ತೆ. ಹೆಲ್ಪ್ ಮಾಡಿದ್ರೆ ಒಂದು ಕೈಗೆ ಯಾವ್ದಾದ್ರು ಕೊಟ್ಬಿಡ್ತೀವಿ. ಸೊ ಅದು ದೊಡ್ಡ ವಿಷಯ ಅಲ್ಲ. ಏನಾದ್ರು ಒಂದು ಮಾಡ್ಬೇಕಂತ ಒಂದು ಆಸೆ ಇತ್ತು, ಬೇರೆ ಹತ್ರ ಮಾಡ್ಬೇಕಂತಿತ್ತು. ಸಬ್ಮಿಟ್ ಅವಾಗ ನಾವು VS ಆ್ಯಡ್ ಮಾಡ್ಬೇಕಾದ್ರೆ ಅವರೇ ಬಂದು ಇಷ್ಟು ಈ ರೀತಿ ಒಂದು ಬ್ಯೂಟಿಫುಲ್ ಒಂದು ಐಡಿಯಾ ಕೊಟ್ಟರು. ಐ ಥಿಂಕ್ ಐ ಕ್ಯಾನ್ ಫರ್ಗೆಟ್ ದಟ್. ಇಟ್ಸ್ ಅ ಬ್ರಿಲಿಯಂಟ್ ಐಡಿಯಾ ಇದು. ಸೊ ಆಗಿರೋದು ಆಮೇಲೆ ಗೀತಾ ಅವರು ಸೇರಿ ಎಲ್ಲರೂ ಪ್ಲ್ಯಾನ್ ಮಾಡಿ ನಾನು ಸೈನ್ಸ್ ಓದಿದ್ದೀನಿ, ಸ್ವಲ್ಪ ಗೊತ್ತಮ್ಮ. ನಮ್ಗೆ ಅನುಭವ ಆಗಿದೆ, ಹೆಡ್ ಟು ಟೋವರೆಗೂ ಎಲ್ಲ ಥರ ಇದು ಬಂತಿದೆ ನಮಗೂ. ಅವಾಗೇನಾಗಿದೆ, ಟ್ಯಾಬ್ಲೆಟ್ ಡಾಕ್ಟರ್ ಕೊಟ್ಟಿದ್ದಾರೆ, ಹೆಸರು ಜ್ಞಾಪಕ ಇದೆ. ಅವಾಗೇನು ಗೊತ್ತಿಲ್ಲ, ಏನೋ ಮನಸ್ಸಿಗೆ ಅನಿಸ್ತು ನನಗೆ. ಯಾಕಂದರೆ ಅನುಭವ, ಜೀವನದ ಅನುಭವ ಇದೆಲ್ಲ ಕಳಿಸುತ್ತೆ ನಮಗೆ. ಗುಡ್. ಯಾಕಂದರೆ ನಾನು ಯಾವಾಗಲೂ ಅಷ್ಟೇ ತುಂಬ ಓಪನ್ ಆಗಿ ಮಾತಾಡ್ತೀನಿ. ಆಮೇಲೆ ನಾನು ಯಾರನ್ನೂ ಕಾಕ ಹೊಡೆಯಲ್ಲ. ನಾನು ಅಭಿಮಾನಿ ಆಗಿದ್ರೂ ಕೇಳಲ್ಲ, ಕನ್ನಡ ಅಭಿಮಾನಿ ಆಗಿ ಅಂತ ಕೇಳ್ತೀನಿ ಅಷ್ಟೇ. ಎಷ್ಟು ಜನ ಏನೋ ಟ್ರೋಲ್ ಮಾಡ್ತಾರೆ, ಐ ಡೋಂಟ್ ಕೇರ್. ದಟ್ ಇಸ್ ದ ವೇ ಐ ಆಮ್. ಅದಕ್ಕೆ ದೇವ್ರು ನನಗೆ ಇಟ್ಟಿರೋದು. ಇಲ್ಲಿ ಕ್ಲೀನ್ ಇದೆ, ಇಲ್ಲಿ ಕ್ಲೀನ್ ಇದೆ, ಸಾಕು. ಇನ್ನೂ ಕ್ಲೀನ್ ಇದೆ. ಎಲ್ಲದಕ್ಕಿಂತ ಹೆಚ್ಚು ನಾವು ಅಲ್ಲಿ ಆಸ್ಪತ್ರೆಗೆ ಹೋದಾಗ ನಮ್ಗೆ ಆಸ್ಪತ್ರೆ ಅಂತ ಫೀಲೇ ಆಗಲ್ಲ, ನಮ್ಮ ಮನೆಗೆ ಹೋಗ್ತಾ ಇದ್ವಿ ಅಂತ ಅನ್ಸುತ್ತೆ. ವೇಜಸ್ ಹೋದಾಗ ಯಾವತ್ತೂ ಅಷ್ಟು ನಾನು ನೋಡಿದಾಗ ಮಕ್ಕಳ ಥರ ನೋಡ್ಕೊತಾರೆ ಎಲ್ಲರೂ, ಸ್ಟಾಫು, ದ ವೇ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ನಮಗೆ ಅದೊಂದು ಫೀಲ್ ಆಗುತ್ತೆ. ಐ ಥಿಂಕ್ ಐ ಕಾಂಟ್ ಫರ್ಗೆಟ್. ಆ ಪ್ರೀತಿ ಎಷ್ಟು ಕೊಟ್ಟರು ಸಿಗಲ್ಲ. ನಾವು ದುಡ್ಕೊಂಡ್ಬಿಟ್ಟು ಬರ್ತೀವಿ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆದ್ರೂ ಬರ್ತದೆ, ಬಟ್ ಅಲ್ಲಿ ಸಿಗೋಂಥ ಒಂದು ಪ್ರೀತಿ, ವಿಶ್ವಾಸ, ಡಾಕ್ಟರ್ಗಳು ನೋಡ್ಕೊಳ್ಳೋಂಥ ರೀತಿ ಹೇಳ್ದಲ್ಲ. ಯಾರು ಡಾಕ್ಟರ್ ಪರ್ಸನಲ್ ಫೋನ್ ಮಾಡ್ತಾರೆ, VKS ಅವರು ಫೋನ್ ಏನಾದರೂ ವಿಡಿಯೋಲಿ ಒಂದು ಸ್ವಲ್ಪ ನನಗೆ ಟಯರ್ಡ್ನೆಸ್ ಆಗಿ ಇಮಿಡಿಯೇಟಾಗಿ ಫೋನ್ ಮಾಡ್ತಾರೆ. ಅಂದರೆ ಅನುಭವ. ಅವ್ರು ಹೇಳಿದ್ರು, ಅಪ್ಪು ಹೋಗ್ಬೇಕು, ನಮ್ಗೆ ಅವಕಾಶ ಸಿಕ್ಕಿಲ್ಲ ಸರ್. ಅದೊಂದು ವರ್ಡ್ ಬೇಕು. ಡಾಕ್ಟ್ರಿಗೆ ಸಂಪಾದನೆ ಮುಖ್ಯ ಅಲ್ಲ, ನನಗೆ ಸಿಕ್ಕಿದ್ರೆ ನಾನು ಏನೋ ಮಾಡ್ತಿದ್ದೆ ಅವ್ರಿಗೆ ಅನ್ನೋದಿಲ್ಲ, ಅದು ಬರಬೇಕು. ಇವತ್ತು ಅದೆಲ್ಲ ಒಂದು ಪಾಠ ಆಗಿದೆ. ಹಾರ್ಟ್ ಇವತ್ತು ನೋಡಿ ಎಲ್ಲರೂ ಎಷ್ಟು ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅವತ್ತು. ಐ ಥಿಂಕ್ ಡಾಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಇಲ್ಲಿ ಖಂಡಿತ ಒಳ್ಳೆ ಥರವಾಗಿ ಇರ್ತಾರೆ ಗೊತ್ತೆ. ಯಾಕಂದ್ರೆ ನಾನು ನೋಡಿದ್ದೇನೆ, ಬೇರೆ ಪೇಷಂಟ್ಸ್ ನೋಡೋ ರೀತಿ ಬೇತನೇ ಇರ್ತಾರೆ. ನಾನು ನೋಡಿದ್ದೇನೆ, ಕಣ್ಣಾರು ನೋಡಿದ್ದೆ. ಸುಮ್ಮನೆ ಏನು ಮುಖಸ್ಥಿತಿಗೆ ಹೇಳೋದಿಲ್ಲ. ವಿ ಗೋ ದೇರ್ ವಿ ಕ್ಯಾನ್ ಸಿ. ನಾವು ಬೇರೆ ಪೇಷಂಟ್ಸ್ ನೋಡ್ತಾ ಇರ್ತೀವಿ, ಒಂದ್ಸತಿ ಹೇಳ್ತಾರೆ ನಮ್ಮ ಯಾರೋ ಇದ್ದಾರೆ ಸರ್ ಬಂದು ನೋಡಿ ಅಂತ. ನಾವೇ ಹೋಗಿ ವಾಲಂಟಿಯರ್ ಹೋಗ್ಬಿಟ್ಟು ಬರ್ತೀವಿ. ವೇ ದೇ ಟ್ರೀಟ್ ಎವ್ರಿಬಡಿ. ನಾ ಕ್ಯಾರಿ ಮಾಡ್ತೀವಿ, ನಮಗೆಲ್ಲ ಕೊಡ್ತಾ ಇದಾರೆ ಅಷ್ಟೇ. ನಾವು ಹೇಳ್ತೀವಿ ನಾವು ಲೆಗಸಿಗೆ ಯಾರು ನಾವು ಮಾಡೋಕ್ಕೆ ಹೇಳಿ, ಮಾಡೋಕ್ಕಾಗುತ್ತಾ? ಎಲ್ಲರೂ ಆಶೀರ್ವಾದ ಬೇಕಾ, ಸಪೋರ್ಟ್ಸ್. ನಾ ಮಾಡಿದೆ ಏನು ಮಾಡಿದೆ, ಎಲ್ಲ ಏನೋ ಕೊಟ್ಟು ಅವಕಾಶ ಕೊಡ್ತಾ ಇದ್ರೆ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ನಾ ಮಾಡಿದೆ ಅಲ್ವಾ, ನಮಗೆ ಮಾಡಿಸ್ತಾ ಇದ್ದಾರೆ ಅಷ್ಟೇ. ಅದೇ ಸತ್ಯ. ಖಂಡಿತ ಕೊಡ್ತೀವಿ. ಅದೇ ಹೇಳ್ತಲ್ಲ ಸಿ ಪರ್ಸನ್ ಹೂ ಕ್ಯಾನ್ ಅಫೋರ್ಡ್ ಟು ಗಿವ್, ಅವ್ರು ಯೂಸ್ ಮಾಡಬೇಡಿ. ಅಫೋರ್ಡ್ ಯಾಕೆ ಮಾಡೋಕ್ಕಲ್ಲ, ಅವ್ರು ಕೊಟ್ಟರೆ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ಅಷ್ಟೇ. ಯಾಕಂದರೆ ಒಬ್ರಿಗೆ ಖಂಡಿತ ಈ ಕಾರ್ಡ್ ಬೆನಿಫಿಟ್ ಆಗೋದಕ್ಕೆಲ್ಲ ನಾವು ಕಿತ್ಕೋಬಾರ್ದು, ಆ ಅಪರ್ಚುನಿಟಿ ಕಿತ್ಕೋಬಾರ್ದು ಅಂತ ಹೇಳ್ತಾರೆ. ಆಗುತ್ತೆ. ಯಾವ ರೀತಿ ನೋಡ್ಬೇಕು ಮುಂದೆ ನೋಡ್ತಾ ಗೊತ್ತಾಗುತ್ತೆ. at 64 ಅಂದ್ರೆ today you just 64 ಅಷ್ಟೇ. just 64 many more years to go. ಇಲ್ಲಮ್ಮ ಅವಾಗ ಪ್ರಾಮಿಸ್ ಆಗ ಗೊತ್ತಿಲ್ಲ, ನಾನು ಓದೆ ಬ್ಲ್ಯಾಂಕ್ ಆಗಿದೆ, ಟೋಟಲಿ ಬ್ಲ್ಯಾಂಕ್. ಅಂಡ್ ಏನು ಗೊತ್ತಮ್ಮ, ಅದಕ್ಕೆ ಮುಂಚೆ ನಮ್ಮ ಫ್ಯಾಮಿಲಿ ಆಗಿದ್ದು ನಮ್ಗೆ ನೋಡಿದ್ರೆ ನಾವು ನಮ್ಮ ತಂದೆ ತಾಯಿ ಎಲ್ಲರೂ ಇನ್ನೂ ತುಂಬ ವರ್ಷಗಳು ಇರ್ತಾರೆ ಅನ್ಕೊಂಡ್ವಿ. ಇಲ್ಲ, ಅದು ಸತ್ಯ. ನಮ್ಮ ಟೈಮ್ ಬಂದಾಗ ಹೋಗ್ತಾ ಇರ್ತೀವಿ. ಬಟ್ ಅದು ಅಪ್ಪು ಇದೆಲ್ಲ ಒಂದು ಏನಂತ ಮೈಂಡ್ ಬಂದಾಗ. ಆಮೇಲೆ ರೋಡ್ಸ್ ನೋಡ್ತೀವಿ, ಇವೆಲ್ಲ ಗಾಡಿ ಹೋಗ್ತಿರ್ಬೇಕಾದ್ರೆ ಎಷ್ಟೋ ಯಂಗ್ಸ್ಟರ್ಸ್ 16 ವರ್ಷದ ಹಾರ್ಟ್ ಅಟ್ಯಾಕ್. ನಮ್ಗೆ ಏನಿದು, ಯಾಕೆ, ಹೌ ಕ್ಯಾನ್ ಯು ಚೇಂಜ್? ಶಕ್ತಿನವರು ಹಂಗೆ ಆಗಿದ್ರು. ಯಾವುದೋ ಒಂದು ಇದ್ರಲ್ಲಿ ಹೋದಾಗ ಅಪ್ಪಾಜಿ ಯಾವುದೋ ಒಂದು ವಿಷನ್ ಬಂತು ಅವ್ರಿಗೆ. ನಮ್ಗೆ ಇದು ನೋಡ್ಬೇಕಾದ್ರೆ ದಾರಿ ಬೇಕು, ಇಷ್ಟು ಚಿಕ್ಕ ಹುಡುಗರು ಹೊಂಟೋಗ್ತಾರಲ್ಲ, ಏನಿದು, ಯಾಕೆ ದೇವರು, ಯಾಕೆ, ಏನು ಮಾಡ್ಬೋದು? ಬಟ್ ಎಲ್ಲ ಉಳ್ಕೊಂಬರುತ್ತಮ್ಮ. ನಾನು ಪ್ಲಾನ್ ಮಾಡಿದ್ದಲ್ಲ, ಅಲ್ಲೆಲ್ಲ ನಂದಲ್ಲ ಸ್ಕ್ರೀನ್ ಪ್ಲೇ. ಯಾರೋ ಒಂದು ಸ್ಕ್ರೀನ್ ಪ್ಲೇ ಅವ್ರು ಕೊಟ್ಟಿದ್ದಾರೆ, ಆ ಸ್ಕ್ರೀನ್ ಪ್ಲೇ ನನ್ನ ಮೈಂಡ್ ಬಂದು ನಾ ಆ್ಯಕ್ಟ್ ಮಾಡ್ತೀನಿ ಅಷ್ಟೇ. ಇದಕ್ಕೆ ನಾವು ನಟ ಅಷ್ಟೇ. ನನ್ನ ಕೈಲಿ ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ ಅದು ಕನ್ವರ್ಟ್ ಆಗ್ತಾರೆ. ಈ ಕಾರ್ಡ್ ಮೂಲಕ ಕನ್ವರ್ಟ್ ಆಗ್ತಾರೆ, ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗಲಿ, ಚೆನ್ನಾಗಿ ಆಗಲಿ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಮೇಲೆ ನಮ್ಮ ಕರ್ತವ್ಯ ಏನು, ಈ ಕಾರ್ಡ್ ಸಿಕ್ಕಿದಾಗ ನಿಮ್ಗೆ ನಿಜವಾಗ್ಲೂ ಬೇಕಾದಾಗ ಉಪಯೋಗಿಸಿ, ನೀವು ಅಫೋರ್ಡ್ ಆಗಿದ್ದಾಗ ಬಿಟ್ಬಿಟ್ಟು ಬೇರೆಯವ್ರಿಗೆ ಯಾರಿಗೆ ಸಾಧ್ಯವೋ ಅದು ಕೊಟ್ಬಿಡಿ ಅಂತ.
ಎಲ್ಲ ಗಿವ್ ಅಂಡ್ ಟೇಕ್ ಅಷ್ಟೇ, ಇಂಟರ್ ಡಿಪೆಂಡೆನ್ಸ್.